ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು KCET ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಏನಿದೆ ಅದರಲ್ಲಿ ಇರುವಂತಹ ಎಲ್ಲ ಸ್ಟೆಪ್ಸ್ಗಳ ಬಗ್ಗೆ ತಿಳಿದುಕೊಳ್ತಿದ್ದೀವಿ. ಮೊದಲಿದಾಗಿ ನೀವೀಗ ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ದೀರಾ. ನಂತರ ಅದೇ ಕೌನ್ಸಿಲಿಂಗ್ಗೆ ಸಂಬಂಧಂತೆ ಮೊದಲಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಯುತ್ತೆ, ಅದು ಆಲ್ರೆಡಿ ಮುಗಿದಿದೆ. ಈಗ ಆಪ್ಷನ್ ಎಂಟ್ರಿಯನ್ನು ನೀವು ಮಾಡ್ತಾ ಇದ್ದೀರಾ. ಈಗ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ವಿದ್ಯಾರ್ಥಿಗಳು ಪ್ರಾಬ್ಲಮ್ಸ್ ಅನ್ನು ಕೂಡ ಫೇಸ್ ಮಾಡ್ತಿದ್ದಾರೆ. ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ತುಂಬಾ ವಿದ್ಯಾರ್ಥಿಗಳಿಗೆ ಆಗ್ತಾ ಇಲ್ಲ. ಹಾಗಂತ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ರು ಕೂಡ ಅದನ್ನ ಸಾಲ್ವ್ ಮಾಡ್ತಾರೆ. ನಂತರ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅಂದ್ರೆ ಎಲ್ಲ ಎಲಿಜಿಬಲ್ ವಿದ್ಯಾರ್ಥಿಗಳಿಗೂ ಕೂಡ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಆಗತ್ತೆ. ಸರಿನಾ? ಈಗ ಒಮ್ಮೆ ಆಪ್ಷನ್ ಎಂಟ್ರಿ ಆಯಿತು ಅಂತ ಅಂದ್ಕೊಳ್ಳಿ. ಆಪ್ಷನ್ ಎಂಟ್ರಿ ಆದಮೇಲೆ ಮಾಕ್ ಅಲಾಟ್ಮೆಂಟ್ ಅಂತ ಮಾಡ್ತಾರೆ. ಸರಿನಾ? ಹಾಗಿದ್ರೆ ಮಾಕ್ ಅಲಾಟ್ಮೆಂಟ್ ಅಂದ್ರೆ ಏನು ತಿಳ್ಕೊಳ್ಳೋದಾದ್ರೆ, ಈಗ ತುಂಬಾ ವಿದ್ಯಾರ್ಥಿಗಳು ಈ ವರ್ಷ ಟ್ರಯಲ್ ರೌಂಡ್ ಇರುತ್ತಾ ಅಂತ ಕೇಳ್ತಾ ಇದ್ರು. ಟ್ರಯಲ್ ರೌಂಡ್ ಅಂತ ಸೆಪರೇಟ್ ಆಗಿದ್ದಕ್ಕೆ ಟ್ರಯಲ್ ರೌಂಡ್ ಅಂತ ಕೂಡ ಹೆಸರನ್ನ ಇಟ್ಟಿರಲ್ಲ. ಈ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಏನಿದೆ ಅದನ್ನ ನೀವು ಟ್ರಯಲ್ ರೌಂಡ್ ಅಥವಾ ಟ್ರಯಲ್ ಅಂತ ಹೇಳ್ಬೋದು. ಓಕೆನಾ? ಸರಿ, ಹಾಗಿದ್ರೆ ಆಪ್ಷನ್ ಎಂಟ್ರಿ ಮಾಡ್ತೀರಾ, ಅದರ ನಂತರ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನ ಕೊಡ್ತಾರೆ. ಈ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಇಂದ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ನೀವು ಆಪ್ಷನ್ ಎಂಟ್ರಿಯನ್ನು ಮಾಡಿದಿರಾ ಅದರ ಪ್ರಕಾರ ನಿಮಗೆ ಕೌನ್ಸಿಲಿಂಗ್ ಸೀಟ್ ಸಿಗತ್ತಾ ಅಥವಾ ಇಲ್ವಾ ಅದು ನಿಮಗೆ ಗೊತ್ತಾಗುತ್ತೆ. ಸರಿನಾ? ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಈಗ ಅಕಸ್ಮಾತಾಗಿ ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಯಾವುದೇ ಕಾಲೇಜ್ ಅಲಾಟ್ ಆಗಲಿಲ್ಲ ಅಂತ ಅಂದ್ಕೊಳ್ಳಿ. ಅವಾಗ ಏನ್ ಮಾಡ್ತೀರಾ? ಅರೆ, ನಾನು ಆ್ಯಡ್ ಮಾಡಿದಂತಹ ಕಾಲೇಜಸ್ ಸಾಕಾಗಲ್ಲ, ನನ್ನ ರ್ಯಾಂಕ್ ಪ್ರಕಾರ ನಾನು ಕಟ್ ಆಫ್ ಅನ್ನೋದ್ರೆ ಲಾಸ್ಟ್ ಇಯರ್ ಹಿಂದಿನ ವರ್ಷದ ಕಟ್ ಆಫ್ ಅನ್ನ ಚೆಕ್ ಮಾಡಿ ಮತ್ತೆ ಬೇರೆ ಕಾಲೇಜಸ್ ಕೂಡ ಆ್ಯಡ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಸರಿನಾ? ಅದಕ್ಕೋಸ್ಕರ ಮಾಕ್ ಅಲಾಟ್ಮೆಂಟ್ ಅಂದ್ರೆ ಏನು, ನೀವೇನಾದ್ರೂ ಮಿಸ್ಟೇಕ್ ಮಾಡಿದ್ರೆ ನಿಮಗೆ ಗೊತ್ತಾಗ್ಲಿ, ಅಥವಾ ನೀವು ಸರಿಯಾಗಿ ಈ ಒಂದು ಆಪ್ಷನ್ ಎಂಟ್ರಿ ಮಾಡಿದ್ರೆ ಅದು ಕೂಡ ನಿಮ್ಗೆ ಗೊತ್ತಾಗ್ಲಿ ಅಂತ ಏನ್ ಮಾಡ್ತಾರೆ ಹೇಳಿ, ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನ ಕೊಡ್ತಾರೆ. ನಂತರ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಆದ ನಂತರ ಅದು ಹೇಳಿದೆ ಅಲ್ವಾ, ಮಿಸ್ಟೇಕ್ ಏನಾದ್ರು ಮಾಡಿದ್ರೆ ಸರಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಆಪ್ಷನ್ ಎಂಟ್ರಿಯಲ್ಲಿ ಅಂತ. ಅಂದ್ರೆ ಆಪ್ಷನ್ ಎಂಟ್ರಿ ಮಿಸ್ಟೇಕ್ ಆಗಿದ್ರೆ ಸರಿ ಮಾಡ್ಕೊಳ್ಬಹುದು ಅಂತ. ಅದು ಹೇಗೆ ಅಂತ ಹೇಳ್ಕೊಳ್ಳೋದಾದ್ರೆ, ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ಆಪ್ಷನ್ ಎಂಟ್ರಿಯನ್ನ ಎಡಿಟ್ ಮಾಡೋದಕ್ಕೆ ಚಾನ್ಸ್ ಕೊಡ್ತಾರೆ. ಎಡಿಟ್ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ ಅಂತ ಹೇಳಿದ್ರೆ, ಯಾವ್ಯಾವ ರೀತಿ ಎಡಿಟ್ ಮಾಡೋದು ಅಂತ ಹೇಳಿದ್ರೆ, ನೀವೀಗ ಹೊಸದಾಗಿ ಬೇಕಿದ್ರೆ ಸಂಪೂರ್ಣವಾಗಿ ಆಪ್ಷನ್ ಎಂಟ್ರಿಯನ್ನ ಮಾಡಬಹುದು. ಹಾಗಂತ ಎಲ್ಲ ವಿದ್ಯಾರ್ಥಿಗಳು ಕೂಡ ಆಪ್ಷನ್ ಎಂಟ್ರಿ ಮಾಡಬೇಕು ಅಂದ್ರೆ ಮತ್ತೊಮ್ಮೆ ಆಪ್ಷನ್ ಎಂಟ್ರಿ ಮಾಡಬೇಕು ಆ ರೀತಿ ಏನಿರಲ್ಲ. ನೀವೀಗ ಆಪ್ಷನ್ ಎಂಟ್ರಿ ಮಾಡಿದ್ರಿ, ಮಾಕ್ ಅಲಾಟ್ಮೆಂಟ್ ಆಯ್ತು, ಅದರ ನಂತರ ನೀವು ಮೊದಲು ಮಾಡಿದಂತಹ ಅಂದ್ರೆ ಈಗ ಮಾಡ್ತಾ ಇರುವಂತಹ ಆಪ್ಷನ್ ಎಂಟ್ರಿನೇ ಕರೆಕ್ಟ್ ಆಗಿದೆ, ಏನು ಮಿಸ್ಟೇಕ್ ಇಲ್ಲ ಅಂತ ನಿಮ್ಗೆ ಅನ್ಸಿದ್ರೆ ಅದನ್ನೇ ನೀವು ಅಂದ್ರೆ ಆಪ್ಷನ್ ಎಂಟ್ರಿ ಆಗಿ ಇಟ್ಕೊಂಡು ಅಥವಾ ಫೈನಲ್ ಆಪ್ಷನ್ ಎಂಟ್ರಿ ಆಗಿ ಇಟ್ಕೊಂಡು ಫಸ್ಟ್ ರೌಂಡ್ ಕೌನ್ಸಿಲಿಂಗ್, ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್, ಹಾಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕೌನ್ಸಿಲಿಂಗ್ಗೆ ಹೋಗ್ಬೋದು. ಸರಿನಾ? ಹಾಗಿದ್ರೆ ಯಾವ್ದಾದ್ರು ವಿದ್ಯಾರ್ಥಿಗಳು ಮಿಸ್ಟೇಕ್ ಮಾಡಿದೀವಿ ಅಂತ ಅನ್ಸಿದ್ರೆ ಅಥವಾ ಆಪ್ಷನ್ ಎಂಟ್ರಿ ಚೇಂಜಸ್ ಅನ್ನ ಮಾಡಬೇಕು ಅನ್ಸಿದ್ರೆ ಮಾಕ್ ಅಲಾಟ್ಮೆಂಟ್ ಆದ ನಂತರ ಆಪ್ಷನ್ ಎಂಟ್ರಿಯನ್ನ ಎಡಿಟ್ ಮಾಡೋದಕ್ಕೆ ಚಾನ್ಸ್ ಕೊಡ್ತಾರೆ. ಆವಾಗ ಆಪ್ಷನ್ ಎಂಟ್ರಿಯನ್ನ ಎಡಿಟ್ ಮಾಡಬಹುದು ಅಥವಾ ಆಪ್ಷನ್ ಎಂಟ್ರಿಯಲ್ಲಿ ಚೇಂಜಸ್ ಅನ್ನ ಮಾಡಬಹುದು. ನಂತರ ಈಗ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗತ್ತಲ್ವಾ, ಅದಕ್ಕಿಂತ ಮೊದಲು ನಿಮ್ಮ ಆಪ್ಷನ್ ಎಂಟ್ರಿ ಏನಿರುತ್ತೆ ಅದು ಫೈನಲ್ ಆಪ್ಷನ್ ಎಂಟ್ರಿ ಆಗಿರುತ್ತೆ. ಅದ್ಯಾವ್ದು ಹೇಳಿ, ಈಗ ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ಏನು ಆಪ್ಷನ್ ಎಂಟ್ರಿಲಿ ಚೇಂಜಸ್ ಮಾಡ್ತೀರಾ ಅದು ಫೈನಲ್ ಆಪ್ಷನ್ ಎಂಟ್ರಿ. ಅದೇ ಆಪ್ಷನ್ ಎಂಟ್ರಿ ಅದು ಈಗಾಗಲೇ ಹೇಳಿದೆ ಅಲ್ವಾ, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಹಾಗೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಎಲ್ಲದಕ್ಕೂ ಕನ್ಸಿಡರ್ ಆಗುತ್ತೆ. ಸೊ ಈ ಆಪ್ಷನ್ ಎಂಟ್ರಿ ಏನಿದೆ ಅದರಲ್ಲಿ ಯಾವುದೇ ರೀತಿ ಮಿಸ್ಟೇಕ್ ಅನ್ನ ಮಾಡಬೇಡಿ, ಕರೆಕ್ಟ್ ಆಗಿ ತಿಳಿದುಕೊಂಡು ಆಪ್ಷನ್ ಎಂಟ್ರಿನ ಮಾಡಿ. ಹಾಗಿದ್ರೆ ಒಮ್ಮೆ ನೀವು ಆಪ್ಷನ್ ಎಂಟ್ರಿಯನ್ನ ಎಡಿಟ್ ಮಾಡಿದ್ರಿ ಅಂತ ಅಂದ್ಕೊಳ್ಳಿ, ಅದಂದ್ರೆ ಫೈನಲ್ ಆಪ್ಷನ್ ಎಂಟ್ರಿ ಇರುತ್ತೆ. ಅದರ ಪ್ರಕಾರ ಮುಂದೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಅಂದ್ರೆ ನಿಮ್ಮ ರ್ಯಾಂಕ್ನ ಪ್ರಕಾರ ನಿಮಗೆ ಯಾವ ಕಾಲೇಜ್ ಸಿಗುತ್ತೆ ಅದನ್ನ ಅಲಾಟ್ ಮಾಡ್ತಾರೆ. ಸರಿನಾ? ಅಲಾಟ್ಮೆಂಟ್ ಆಯಿತು ಅಂತ ಹೇಳಿದ್ರೆ, ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಯಿತು ಅಂತ ಹೇಳಿದ್ರೆ ಆವಾಗ ನಿಮಗೆ ಅಲಾಟ್ ಆಗಿರುವಂತಹ ಕಾಲೇಜ್ಗೆ ಬೇಕಿದ್ರೆ ನೀವು ಹೋಗಿ ಅಡ್ಮಿಷನ್ ಮಾಡಿಸ್ಬಹುದು. ಇಲ್ಲದಿದ್ರೆ ಇದಕ್ಕಿಂತ ಒಳ್ಳೆ ಕಾಲೇಜ್ ಸಿಗತ್ತಾ ಅಂತ ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ರೌಂಡ್ಗೆ ಹೋಗ್ಬೋದು, ಅಂದ್ರೆ ಸೆಕೆಂಡ್ ರೌಂಡ್ಗೆ ಹೋಗ್ಬೋದು. ಈ ರೀತಿ ಪ್ರಾಸೆಸ್ ಇರುತ್ತೆ. ಈಗ ಅದೇ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಅಥವಾ ನೆಕ್ಸ್ಟ್ ರೌಂಡ್ಗೆ ಹೋಗೋದಕ್ಕೆ ಚಾಯ್ಸ್ ಎಂಟ್ರಿ ಅಂತ ಪ್ರಾಸೆಸ್ ಇರುತ್ತೆ. ಚಾಯ್ಸ್ ಎಂಟ್ರಿಯಲ್ಲಿ 4 ಚಾಯ್ಸ್ ಇರುತ್ತೆ. ಅದರಲ್ಲಿ ಚಾಯ್ಸ್ 1 ಅದರ ಮೀನಿಂಗ್ ಅಂತ ಹೇಳಿದ್ರೆ, ಈಗ ನಿಮಗೆ ಅಲಾಟ್ ಆಗಿರುವಂತಹ ಕಾಲೇಜ್ ಏನಿದೆ ಅದು ನಿಮ್ಗೆ ಇಷ್ಟ, ಅವಾಗೇನ್ ಮಾಡ್ತೀರಾ, ಇಷ್ಟ ಆಗಿರುವಂತಹ ಕಾಲೇಜ್ ಸಿಕ್ಕಿದೆ, ನನ್ನ ಫಸ್ಟ್ ಪ್ರಯಾರಿಟಿ ಅಥವಾ ನನಗೆ ತುಂಬಾ ಇಷ್ಟವಾದ ಕಾಲೇಜ್, ತುಂಬಾ ಇಷ್ಟವಾದ ಬ್ರಾಂಚ್ ಇದಾಗಿತ್ತು, ನಂಗೆ ಸಿಕ್ತು, ನಾನು ಅಲ್ಲಿ ಅಡ್ಮಿಷನ್ ಮಾಡ್ಕೊಂಡ್ಬಿಡ್ತೀನಿ. ಹಾಗಿದ್ದಾಗ ಆ ಚಾಯ್ಸ್ ಎಂಟ್ರಿ ಅಂತ ಹೇಳಿದಲ್ವಾ, ಅದರೊಳಗಡೆ ಚಾಯ್ಸ್ 1 ಸೆಲೆಕ್ಟ್ ಮಾಡ್ತೀರಾ. ಅದ್ರ ಮೀನಿಂಗ್ ಅದು, ನನಗೆ ಇಷ್ಟ ಆಗಿದೆ ನನ್ನ ಕಾಲೇಜ್, ಅಲಾಟ್ ಆಗಿರೋ ಕಾಲೇಜ್ ನಂಗೆ ಇಷ್ಟ ಆಗಿದೆ, ನಾನು ಅಡ್ಮಿಷನ್ ಮಾಡ್ತೀನಿ ಅಂತ. ಸೊ ಚಾಯ್ಸ್ 1 ಸೆಲೆಕ್ಟ್ ಮಾಡ್ತೀರಾ. ಅದರ ನಂತರ ವಿದ್ಯಾರ್ಥಿಗಳಿಗೆ ಅಲಾಟ್ ಆಗಿರುವಂತಹ ಕಾಲೇಜ್ ಏನಿದೆ ಅದಕ್ಕೆ ಫೀ ಪೇಮೆಂಟ್ ಮಾಡೋದಕ್ಕೆ ಆಪ್ಷನ್ ಕೊಡ್ತಾರೆ. ಸೊ ಫೀ ಪೇಮೆಂಟ್ ಮಾಡಬೇಕು. ಫೀ ಪೇಮೆಂಟ್ ಆದಮೇಲೆ ಅಡ್ಮಿಷನ್ ಆರ್ಡರ್ ಅಂತ ಕೊಡ್ತಾರೆ. ಅಂದ್ರೆ ಇಂತಹ ವಿದ್ಯಾರ್ಥಿ ಇಂತಹ ಕಾಲೇಜ್ಗೆ ಅಡ್ಮಿಷನ್ ಆಗಿದ್ದಾರೆ ಅಥವಾ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಫೀಸ್ ಅನ್ನ ಪೇ ಮಾಡಿದ್ದಾರೆ ಅಂತ ಅಡ್ಮಿಷನ್ ಆರ್ಡರ್ನ ಕೊಡ್ತಾರೆ. ಸೊ ಆ
ಅಡ್ಮಿಷನ್ ಆರ್ಡರ್ನ ವೆಬ್ಸೈಟಿಂದ ಡೌನ್ಲೋಡ್ ಮಾಡ್ಕೊಳ್ತೀರಾ. ಅದ ನಂತರ ಎಲ್ಲ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಎಲ್ಲ ಹೋಗ್ತೀರಾ. ನೀವು ಯಾವ ಕಾಲೇಜ್ಗೆ ಫೀಸನ್ನು ಪೇ ಮಾಡಿದ್ರೆ ಅಂದರೆ ಅಲಾಟ್ ಆಗಿರುತ್ತಲ್ವಾ, ಆ ಕಾಲೇಜ್ ನೀವು ಫೀಸ್ ಪೇ ಮಾಡಿರ್ತಾರೆ, ಆ ಕಾಲೇಜಿಗೆ ಹೋಗಿ ರಿಪೋರ್ಟಿಂಗ್ ಮಾಡ್ಕೊಳ್ಳೋದಿರುತ್ತೆ. ಕ್ಲಿಯರ್ ಆಯ್ತಾ? ಈ ರೀತಿ ಪ್ರಾಸೆಸ್ ಇರುತ್ತೆ. ಯಾರಿಗೆ ಚಾಯ್ಸ್ 1 ಸೆಲೆಕ್ಟ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ಅವರು ಕಾಲೇಜಿಗೆ ಹೋಗಿ ರಿಪೋರ್ಟಿಂಗ್ ಮಾಡಿ ಅಡ್ಮಿಷನ್ನ ಕಂಪ್ಲೀಟ್ ಮಾಡಬೇಕು. ಅದ ನಂತರ ಯಾವ ವಿದ್ಯಾರ್ಥಿಗಳು ಚಾಯ್ಸ್ 2 ಸೆಲೆಕ್ಟ್ ಮಾಡಿರ್ತಾರೆ, ಅದೇ ರೀತಿ ಚಾಯ್ಸ್ 3 ಸೆಲೆಕ್ಟ್ ಮಾಡಿರ್ತಾರೆ, ಅವರು ನೆಕ್ಸ್ಟ್ ರೌಂಡ್ಗೆ ಹೋಗ್ತಾರೆ. ನಂತರ ಚಾಯ್ಸ್ 4 ಅಂತ ಇದೆ. ಯಾವುದಾದ್ರು ವಿದ್ಯಾರ್ಥಿಗಳು ನನಗೆ ಅಲಾಟ್ ಆಗಿರುವಂಥ ಕಾಲೇಜ್ ನನಗೆ ಇಷ್ಟ ಇಲ್ಲ, ಮುಂದೆ ಕೂಡ ಒಳ್ಳೆ ಕಾಲೇಜ್ ಅಲಾಟ್ ಆಗುತ್ತೆ ಅಂತ ನನಗೆ ಅನ್ಸಲ್ಲ, ನನ್ನ ರ್ಯಾಂಕ್ ಪ್ರಕಾರ ಒಳ್ಳೆ ಕಾಲೇಜ್ ನನಗೆ ಸಿಗಲ್ಲ, ಆ ರೀತಿ ಅನ್ಸಿದ್ರೆ ಅಂತಹ ವಿದ್ಯಾರ್ಥಿಗಳು ಬೇಕಿದ್ರೆ ಚಾಯ್ಸ್ 4 ಸೆಲೆಕ್ಟ್ ಮಾಡಬಹುದು. ಚಾಯ್ಸ್ 4 ಮೀನಿಂಗ್ ಅಂತ ಹೇಳಿದ್ರೆ ನಾನೀಗ ಕೌನ್ಸಿಲಿಂಗನ್ನು ಕ್ವಿಟ್ ಆಗ್ತಾ ಇದ್ದೀನಿ, ಕೌನ್ಸಿಲಿಂಗಲ್ಲಿ ನಾನೀಗ ಪಾರ್ಟಿಸಿಪೇಟ್ ಮಾಡಲ್ಲ, ನಾನೀಗ ಮ್ಯಾನೇಜ್ಮೆಂಟ್ ಸೀಟ್ ಅಂತ ತೆಗೆದುಕೊಳ್ತೀನಿ ಅಥವಾ ಲಾಂಗ್ ಟರ್ಮ್ ಮಾಡ್ತೀನಿ. ಈ ರೀತಿ ಇದ್ರೆ ಅಂತಹ ವಿದ್ಯಾರ್ಥಿಗಳು ಚಾಯ್ಸ್ 4 ಸೆಲೆಕ್ಟ್ ಮಾಡಿ ಕೌನ್ಸಿಲಿಂಗನ್ನು ಕ್ವಿಟ್ ಮಾಡಬಹುದು ಅಥವಾ ಕೌನ್ಸಿಲಿಂಗಿಂದ ಹೊರಗಡೆ ಬರ್ಬೋದು. ಸರಿನಾ? ನಂತರ ಯಾವ ವಿದ್ಯಾರ್ಥಿಗಳು ಚಾಯ್ಸ್ 1 ಹಾಗೆ ಚಾಯ್ಸ್ 4 ಸೆಲೆಕ್ಟ್ ಮಾಡಿರ್ತಾರೆ ಅವರು ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಆಗಲ್ಲ. ಆದರೆ ಯಾವ ವಿದ್ಯಾರ್ಥಿಗಳು ಚಾಯ್ಸ್ 2 ಹಾಗೆ ಚಾಯ್ಸ್ 3 ಸೆಲೆಕ್ಟ್ ಮಾಡಿರ್ತಾರೆ ಅವರು ನೆಕ್ಸ್ಟ್ ರೌಂಡ್ಗೆ ಹೋಗ್ಬೋದು. ನಂತರ ಚಾಯ್ಸ್ ಎಂಟ್ರಿಗೆ ಇನ್ನೂ ಟೈಮ್ ಇದೆ. ಚಾಯ್ಸ್ ಎಂಟ್ರಿ ಪ್ರಾರಂಭ ಆಗುವಂಥ ಸಂದರ್ಭದಲ್ಲಿ ನಿಮಗೆ ಇದ್ರ ಬಗ್ಗೆ ಮತ್ತು ಡೀಟೇಲ್ ಆಗಿ ಎಲ್ಲ ವಿಷಯಗಳನ್ನು ಹೇಳ್ತೀವಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಹೊಡಿಸಿದ್ರೆ ಅಕೌಂಟ್ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.